Hi friends, once again welcome to my gardening channel, Roop's Gardening. ಇವತ್ತು ನಾನು ಮಾಡ್ತಾ ಇರೋವಂಥ ವಿಡಿಯೋ, ಇವತ್ತು ಒಂದು ಗಿಡದ ಬಗ್ಗೆ ಮಾಹಿತಿ ಕೊಡುವಂತ ಬಂದಿದ್ದೇನೆ. ಇದು ನಿಮ್ಗೆ ಕೆಲವು ಜನಕ್ಕೆ ಗೊತ್ತಿರ್ಬೋದು. ಇದು ನೋಡೋಕ್ಕೆ ಹೀಗೆ ಹುಲ್ಲು ಥರ ಕಾಣಿಸ್ತೆ ನೋಡಿ. ಇದು ಮಜ್ಜಿಗೆ ಹುಲ್ಲು ಅಂತ ಅಥವಾ ಲೆಮನ್ ಗ್ರಾಸ್ ಅಂತ ಹೇಳ್ತೇವೆ. ಇದ್ರ ಬಗ್ಗೆ ಹೇಳುವ ಅಂತ ಬಂದೆ. ಇದು ನನ್ನ ಹತ್ರ ಸ್ವಲ್ಪ ದೊಡ್ಡ ಗಿಡನೇ ಇದೆ. ಇದ್ರ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಹೋದವರಿಗೆ ಇದು ಒಂದು ಮಾಹಿತಿ. ಮತ್ತೇನೆಂದರೆ ನನಗಿಂತಲೂ ಜಾಸ್ತಿನೂ ಬೇರೆಯವ್ರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ. ಅದು ನನಗೆ ಗೊತ್ತಿಲ್ಲದೆ ಇರುವಂಥದ್ದು ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ನೋಡಿ, ಇದು ಮಜ್ಜಿಗೆ ಹುಲ್ಲು. ನಾವು ಇದನ್ನು ತಂಬುಳಿ ಮಾಡಲಿಕ್ಕೆ ಬಳಸ್ತೇವೆ. ಮೂಲವಾಗಿ ಇದು ಏನಂದರೆ, ಇದು ನಾವು ಸಿಕ್ಕಾಪಟ್ಟೆ ಪರಿಮಳ ಇರುವಂಥ ಗಿಡ, ಅಂದರೆ ಪರಿಮಳ ಇರುವಂಥ ಹುಲ್ಲು. ಇದನ್ನು ನಾವು ಔಷಧಿಯಾಗಿ ಸುಮಾರು ಇದಕ್ಕೆ ಔಷಧಿಯಾಗಿ ಬಳಸ್ಬೋದು. ಹಾಗೆ ಒಂದೇನೆಂದರೆ, ಇದು ವರ್ಷವಿಡೀ ಹಾಳಾಗಲ್ಲ. ಅಂದರೆ ಕೊಳ್ತೋಯ್ತು, ಹಾಳಾಯಿತು ಆಗ್ಬೋದು ಕೆಲವು ಮನೆಯಲ್ಲಿ. ಆದರೆ ನನ್ನ ಹತ್ರ ಹಾಗಾಗಿಲ್ಲ. ಇದು ಯಾವಾಗ ನಾನು ಹಾಕಿದ್ದು ಹೇಗಿದೆಯೋ ಹಾಗೇ ಇದೆ, ಯಾವುದೇ ಸಮಸ್ಯೆ ಬರಲಿಲ್ಲ. ಇದು ಬೆಳೆಸೋದು ಮತ್ತು ತುಂಬ ಈಸಿ. ಪಾಟಲ್ಲಾದರೂ ಬೆಳೆಸ್ಬೋದು, ಹಾಗೆ ಜಾಗ ಇದ್ದರೆ ನೆಲಕ್ಕೂ ಹಾಕ್ಬೋದು. ಒಂದೇನೆಂದರೆ, ಇದು ಲೆಮನ್ ಗ್ರಾಸ್ ಸೇಮ್ ಇದು ಹುಲ್ಲು ಅಂತ ಅನಿಸ್ಬೋದು ನಮಗೆ. ಆದರೆ ಇದನ್ನು ಹೀಗೆ ಕಟ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸ್ಮೆಲ್ ಸೇಮ್ ಲಿಂಬು ಸ್ಮೆಲ್, ಲೆಮನ್ ಸ್ಮೆಲ್ಲೇ ಇರುತ್ತೆ. ಇದು ಹೀಗೆ ಸ್ಮೆಲ್ ನೋಡಿದರೆ ಗೊತ್ತಾಗುತ್ತೆ. ಮತ್ತು ಇದನ್ನು ನಾವು ಮಜ್ಜಿಗೆ ಮಾಡಿಕೊಳ್ಳುವಾಗ, ಅಂದರೆ ನಾವು ಕುಡಿಯಲಿಕ್ಕೆ ಮಜ್ಜಿಗೆ ರೆಡಿ ಮಾಡ್ತೇವಲ್ಲ, ಮಸಾಲ ಮಜ್ಜಿಗೆ, ಅದಕ್ಕೂ ಹಾಕ್ಬೋದು, ಮಿಕ್ಸಿ ಮಾಡಿ ಹಾಕ್ಬೋದು. ಹಾಗಂತ ಇದು ನಮ್ಮ ಹತ್ರ ಗಿಡ ಇರೋದಕ್ಕೆ ನಾನು ಇದನ್ನು ಸ್ಟೋರ್ ಮಾಡುವಂಥದ್ದು ಯಾವುದೂ ಮಾಡ್ಕೊಂಡಿಲ್ಲ. ಅಂದರೆ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಇಟ್ಕೊಳ್ಳೋದು ಹಾಗೇನೂ ಮಾಡಲ್ಲ. ಯಾಕಂದರೆ ನನ್ನ ಹತ್ರ ಇದು ಯಾವಾಗೂ ಗಿಡ ತುಂಬ ವರ್ಷ ಆಯ್ತು ನನ್ನ ಹತ್ರ ಇದು ಗಿಡ. ಸೊ ನಾನು ಇದೇನಪ್ಪ ಅಂದರೆ, ಈ ಸೆಕೆಗೆ ಈ ಮಸಾಲ ಮಜ್ಜಿಗೆ ಮಾಡಿದಾಗ ಇದನ್ನು ಬೀಸಿ ಹಾಕ್ಬೋದು. ಹಾಗೆ ಇದು ಜೀರ್ಣಕ್ರಿಯೆ, ಆಮೇಲೆ ಕೆಮ್ಮು, ನೆಗಡಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಈ ಥರ ಯಾವುದೇ ರೀತಿ ಪ್ರಾಬ್ಲಮ್ ಇದ್ದರೂ ಇದನ್ನು ಕಷಾಯ ಮಾಡ್ಕೊಂಡು ಕುಡಿಬೋದು. ಈ ಕೆಮ್ಮಿಗೆ ಕಫ ಆದರೆ ಎಲ್ಲ ಇದಕ್ಕೆ ನೀವು ಸ್ವಲ್ಪ ಶುಂಠಿ ಮಿಕ್ಸ್ ಮಾಡಿ ಈ ಮಜ್ಜಿಗೆ ಹುಲ್ಲನ್ನು ಸಣ್ಣಕ್ಕೆ ಕಟ್ ಮಾಡಿ ನೀರಲ್ಲಿ ಕುದಿಸಿ, ಬೆಲ್ಲ ಬೇಕಾದರೆ ಸೇರಿಸ್ಬೋದು, ಇಲ್ಲಾಂದರೆ ಇಲ್ಲ. ಸೇರಿಸ್ಕೊಂಡು ನೀವು ಕಷಾಯ ಮಾಡ್ಕೊಂಡು ಕುಡಿಬೋದು. ಹಾಗೆ ಇದರಲ್ಲಿ ರೋಗ ನಿರೋಧಕನೂ ಜಾಸ್ತಿ ಇದೆ ಅಂತಾರೆ. ನೀವು ಈ ಮಜ್ಜಿಗೆ ಹುಲ್ಲಿನ ಒಂದು ಫೋಟೋವನ್ನು ಈ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಎಲ್ಲ ರೀತಿ ಮಾಹಿತಿನೂ ಸಿಗುತ್ತೆ. ಜಾಸ್ತಿನೇ ಸಿಗುತ್ತೆ, ನಾನು ಹೇಳಿದ್ಕಿಂತಲೂ ಜಾಸ್ತಿನೇ ನಿಮ್ಗೆ ಮಾಹಿತಿ ಸಿಗುತ್ತೆ. ನಂಗೆ ಗೊತ್ತಿರುವಂಥ ಕೆಲವೊಂದು ಸ್ವಲ್ಪ ಮಾತ್ರ ಹೇಳ್ತಾ ಇದ್ದೇನೆ. ನಾವು ನಮ್ಮ ನಿತ್ಯ ಬಳಕೆಯಲ್ಲಿ ಇದನ್ನು ನಾವು ತಂಬುಳಿ ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಇದನ್ನು ನನ್ನ ಹತ್ರ ಇರುವಂಥ ಇದು ದೊಡ್ಡ ಗಿಡ ನಿಮಗೆ ತೋರಿಸ್ತೇನೆ ಬನ್ನಿ. ಮಜ್ಜಿಗೆ ಹುಲ್ಲಿನ ಗಿಡ ಹೇಗಿದೆ ನನ್ನ ಹತ್ರ ಅಂತ ನಿಮಗೆ ತೋರಿಸ್ತೇನೆ. ಅಂದರೆ ನಾವು ಈಗ ಬಾಕಿ ತಂಬುಳಿ ಹೇಗೆ ಮಾಡ್ತೇವೋ ಅದೇ ರೀತಿ ನಾವು ಇದನ್ನು ಬಳಸ್ಬೋದು. ಅಂದರೆ ನಾವು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಿ, ಅಂದರೆ ಮಜ್ಜಿಗೆ ಹುಲ್ಲು ಜೊತೆ ಸ್ವಲ್ಪ ತೆಂಗಿನ ತುರಿ ಹಾಕಿ ನೀವು ಮಿಕ್ಸಿ ಮಾಡಿ, ಜೀರಿಗೆ ಯಾವುದು ಬೇಕಂತ ಇಲ್ಲ ಅದಕ್ಕೆ. ನೀವು ಜಸ್ಟ್ ತೆಂಗಿನ ತುರಿ ಆಮೇಲೆ ಮಜ್ಜಿಗೆ ಹುಲ್ಲು ಎರಡು ಕಟ್ ಮಾಡಿ ಮಿಕ್ಸಿ ಮಾಡಿದರೆ ಅದು ಹಾಗೆ ರುಬ್ಬಿಕೊಂಡು ಸೋಸ್ಕೋಬೇಕು. ಅದನ್ನ ಹಾಗೆ ಇಟ್ಕೊಳ್ಳೋಂಗಿಲ್ಲ, ಅದು ಸೋಸ್ಕೋಬೇಕು. ನೀವು ಸೋಸ್ಕೊಂಡ್ರೆ ನಿಮಗೆ ಒಂದು ಒಳ್ಳೆ ತಂಬುಳಿ ರೆಡಿ ಆಗುತ್ತೆ. ಅದನ್ನು ಸೋಸ್ಕೊಂಡು ನೀವು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆಯನ್ನು ಹಾಕ್ಕೋಬೇಕು. ನೋಡಿ ತೋರಿಸ್ತೇನೆ ಫ್ರೆಂಡ್ಸ್. ನೋಡಿ, ಇಷ್ಟು ದೊಡ್ಡ ಗಿಡ ಇದೆ. ಇದು ಈ ಥರ ಬುಡ ಈ ಥರ ಇರುವಂಥದ್ದು ಕಾಣಿಸ್ತಾ ಇದೆಯಾ? ನೀವು ಈ ಥರ ಬುಡವನ್ನೇ ಕಿತ್ತು ಮತ್ತು ಪಾಟಲ್ಲಿ ಏನಾದರೂ ಹಾಕಿಟ್ಕೋಬೋದು. ಅಂದರೆ ಜಾಗ ಇದ್ದವರು ಈ ಥರ ದೊಡ್ಡ ಹಿಂಡಾಗಿ ಬೆಳೆಸ್ಕೋಬೋದು. ಇದನ್ನ ನೋಡಿ, ಹೀಗೆ ಕಾಣಿಸ್ತಾ ಇದೆಯಾ? ನೋಡಿ, ಇದನ್ನು ನೀವು ಬೇಕಾದಾಗ ಹೀಗೆ ಕಟ್ ಮಾಡಿಕೊಂಡು ಹೀಗೆ ಈ ಥರ ಒಂದು ಪೀಸ್ ಕಟ್ ಮಾಡಿ, ಒಂದು 4 ಹುಲ್ಲುಗಳನ್ನು ಕಟ್ ಮಾಡಿ ಇದನ್ನು ಮಿಕ್ಸಿ ಜಾರ್ಗೆ ಇದನ್ನು ಕಟ್ ಮಾಡಿ, ನೆಕ್ಸ್ಟ್ ಇದ್ರ ಜೊತೆ ತೆಂಗಿನಕಾಯಿ ತುರಿ ಹಾಗೆ
ನೀರು ಹಾಕಿ ಮಿಕ್ಸಿ ಮಾಡಬೇಕು. ಮಿಕ್ಸಿ ಮಾಡಿ ಅದನ್ನು ಸೋಸ್ಕೋಬೇಕು. ಸೋಸ್ಕೊಳ್ಳದೆ ಹಾಗೆ ಉಪಯೋಗಿಸ್ಕೊಳ್ಳುವಂತಿಲ್ಲ. ಯಾಕೆ ಅಂದರೆ ಇದು ಕಟ್ ಮಾಡಿದಾಗ, ಮಿಕ್ಸಿ ಮಾಡಿದಾಗ ಇದು ತುಂಬ ಕಸಗಳಿರುತ್ತೆ, ಗಂಟ್ಲಿಗೆ ಸಿಗುತ್ತೆ ಇದು. ಸೊ ಇದನ್ನು ಸೋಸ್ಕೊಳ್ಳದೆ ನೀವು ಉಪಯೋಗಿಸ್ಕೊಳ್ಳುವಂಗೆ ಇಲ್ಲ. ಸೋಸ್ಕೊಂಡೇ ನೀವು ತಂಬುಳಿ ಮಾಡಬೇಕು. ಹಾಗೆ ನೀವು ಈ ಕೆಮ್ಮು ಕಫಕ್ಕೆಲ್ಲ ನಾನು ಹೇಳಿದೆ ಅಲ್ಲ ಕಷಾಯ ಮಾಡಬೇಕಂತ, ಅದಕ್ಕಾದರೂ ನೀವು ಸೋಸ್ಕೊಂಡೇ ಮಾಡಬೇಕು, ಸೋಸ್ಕೊಳ್ಳದೆ ಮಾಡುವಂಗಿಲ್ಲ. ನೋಡಿ ಇದು ಮಜ್ಜಿಗೆ ಹುಲ್ಲು ಕಾಣಿಸ್ತಾ ಇದೆಯಾ?